ಸಂಪುಟ ಪುನರ್ರಚನೆಯ ಚರ್ಚೆ ಜೋರಾಗ್ತಾ ಇದ್ದಂತೆ ಡಿಕೆಶಿ ಅಲರ್ಟ್ ಆಗ್ತಾ ಇರೋದು. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಡಿಸಿಎಂ ಡಿಕೆಶಿ ಪ್ರಯತ್ನಿಸ್ತಾ ಇದ್ದಾರೆ. ರಾಹುಲ್ ಭೇಟಿ ಮಾಡಿ ಸಿಎಂ ಕುರ್ಚಿ ಬಗ್ಗೆ ಪ್ರಸ್ತಾಪಕ್ಕೆ ಪ್ರಯತ್ನ. ಇವತ್ತು ದೆಹಲಿಯಲ್ಲಿ ರಾಹುಲ್ ವೇಣುಗೋಪಾಲ್ ಭೇಟಿಗೆ ಪ್ರಯತ್ನ. ಬೆಂಗಳೂರಿನಲ್ಲೇ ಇರುವಂತೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾಗಿ ಇವತ್ತು ಖರ್ಗೆ ದೆಹಲಿಗೆ ತೆರಳಿದ್ರೆ ಭೇಟಿ ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಇತ್ತ ಸಿಎಂ ಆಪ್ತ ಸಚಿವರ ರಹಸ್ಯ ಸಭೆ ಮುಂದುವರಿತಾ ಇದೆ. ಮೊನ್ನೆ ಸಿಎಂ ನೇತೃತ್ವದಲ್ಲೇ ನಡೆದಿತ್ತು ಸಪ್ತ ಸಚಿವರ ಮೀಟಿಂಗು. ನಿನ್ನೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಜಮೀರ್ ಸಭೆ ಮಾಡ್ತಾರೆ. ವರಿಷ್ಠರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆಗೆ ಒತ್ತಾಯ ಮಾಡಬೇಕು ಅನ್ನೋದು ಇವ್ರ ಪ್ಲಾನ್. ಮೇ 5ರ ನಂತರ ದೆಹಲಿಗೆ ತೆರಳೋದಕ್ಕೆ ಸಿಎಂ ಆಪ್ತ ಸಚಿವರುಗಳು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು KN ರಾಜಣ್ಣರನ್ನ ದೆಹಲಿಗೆ ಕಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ನಂತರ ಉಳಿದ ನಾಯಕರುಗಳು ದೆಹಲಿಗೆ ಭೇಟಿ ನೀಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಬದಲಾವಣೆಯೂ ಕೂಡ ಆಗಬಹುದಾದ ಸಾಧ್ಯತೆಗಳಿದೆ. ಯಾವ ಥರ ಬದಲಾವಣೆ ಅನ್ನೋದು ಗೊತ್ತಿಲ್ಲ. ಸಿಎಂ ಬದಲಾವಣೆ, ಸಂಪುಟ ಪುನರ್ರಚನೆಯ ವಿಚಾರ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ನಿರೀಕ್ಷೆ ಅಂತೂ ಇದೆ. ಆ ಬದಲಾವಣೆಯ ನಿರೀಕ್ಷೆಯೊಂದಿಗೆ ಈ ಬೆಳವಣಿಗೆಗಳಾಗ್ತಾ ಇರೋದು. ಒಂದು ಕಡೆಯಲ್ಲಿ DCM ಆಲ್ರೆಡಿ ದೆಹಲಿಯಲ್ಲಿ ಇವತ್ತು ವರಿಷ್ಠರನ್ನು ಭೇಟಿಯಾಗಿ ಒಂದಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಅವ್ರಿಗೇನು ಮೆಸೇಜ್ ತರ್ತಾರೆ, ಅವ್ರಿಗೇನು ಮೆಸೇಜ್ ಪಾಸ್ ಮಾಡ್ತಾರೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಸಿಎಂ ಆಪ್ತರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಗೌಪ್ಯವಾದಂಥ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಅವ್ರು ಚರ್ಚಿಸ್ತಾ ಇದ್ದಾರೆ. ದೆಹಲಿಗೆ ಹೋಗಬೇಕು ಅಂತಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದಷ್ಟು ವಿಚಾರಗಳನ್ನು ಗಮನಕ್ಕೆ ತರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ರಾಜಣ್ಣ ಅವರನ್ನು ಫಸ್ಟ್ ದೆಹಲಿ ಕಳಿಸ್ಬಿಡೋಣ, ಆಮೇಲೆ ನಾವು ಹೋಗೋಣ ಅಂತ ಯೋಚಿಸ್ತಾ ಇದ್ದಾರೆ. ಇವರು ಸಂಪುಟ ಪುನರ್ರಚನೆ ಆಗಬೇಕು ಅಂತ, ಪ್ಲಸ್ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಸೊ ಹಾಗಾಗಿ ಸಾಕಷ್ಟು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳು. ಇವತ್ತು ದೆಹಲಿಯಲ್ಲಿ ರಾಹುಲ್ ಮತ್ತು ವೇಣುಗೋಪಾಲ್ರನ್ನ DK ಶಿವಕುಮಾರ್ ಅವರು ಭೇಟಿ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವರೇನಾದ್ರು ದೆಹಲಿಗೆ ತೆರಳಿದ್ರು ಅಂತಾರೆ, ಅವರನ್ನು ಕೂಡ ಭೇಟಿ ಆಗಲಿದ್ದಾರೆ. DK ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನಂತೂ ನಿಲ್ಲಿಸಿಲ್ಲ, ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಹೇಗಾದರೂ ಮಾಡಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು, ಆಮೇಲೆ CM ಸಿದ್ದರಾಮಯ್ಯನವರು ಆಪ್ತರನ್ನು ಮೂಲೆಗುಂಪು ಮಾಡಬೇಕು, ಎಫೆಕ್ಟಿವ್ ಆಗಿ ಆ್ಯಕ್ಟಿವ್ ಆಗಿರಬೇಕು ಅಂತ. ಅದು ಸಿದ್ದರಾಮಯ್ಯನವರ ಆಪ್ತರಿಗೆ ಟೆನ್ಷನ್ ತರಿಸಿರೋದು. ಇವರು ಓವರ್ ಸ್ಪೀಡ್ನಲ್ಲಿ ಇದ್ದಾರೆ, ನಮ್ಮನ್ನು ಓವರ್ಟೇಕ್ ಮಾಡಬಹುದು ಅಂತ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಒಂದು ಕಡೆಯಲ್ಲಿ DK ಶಿವಕುಮಾರ್ ಅವರು ದೆಹಲಿಯಲ್ಲಿ, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತರ ಕ್ಲೋಸ್ ಮೀಟಿಂಗ್ ನಡೀತಾ ಇದೆ. ಏನೇನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ಏನೇನು ನಿರೀಕ್ಷಿಸಬಹುದು ಸದ್ಯಕ್ಕೆ? ನಿನ್ನೆ DK ಶಿವಕುಮಾರ್ ಹೈದರಾಬಾದ್ನಿಂದ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಲಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಹಿಂದೆ ತಮ್ಗೆ ಭರವಸೆಯನ್ನ ಕೊಟ್ಟಂತೆ CM ಕುರ್ಚಿಯನ್ನ ಬಿಟ್ಟುಕೊಡಿಸ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಅವರ ಮುಂದೆ ಇಡಲಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ವೇಣುಗೋಪಾಲ್ ಅವರು ಭೇಟಿಗೆ ಅವಕಾಶವನ್ನ ಕೊಡ್ತಾರ ಹೇಗೆ ಅನ್ನುವಂಥದ್ದು ನೋಡ್ಬೇಕಾಗತ್ತೆ. ಅವಕಾಶ ಸಿಕ್ಕಿದ್ದೇ ಆದ್ರೆ ಈ ವಿಚಾರಗಳನ್ನ ಅವರ ಮುಂದೆ ಪ್ರಸ್ತಾಪವನ್ನ ಮಾಡಲಿದ್ದಾರೆ. ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ನಂತರ ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ ಅನ್ನುವಂತ ಭರವಸೆಯನ್ನ ಹಿಂದೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಹಾಗಾಗಿ ಈಗ ಪಂಚರಾಜ್ಯಗಳ ಚುನಾವಣೆ ಕೂಡ ಮುಗಿದಿದೆ. ಕೇವಲ ವೆಸ್ಟ್ ಬೆಂಗಾಲ್ದು 2ನೇ ಹಂತದ ಚುನಾವಣೆ ಮಾತ್ರ ಬಾಕಿ ಇದೆ. ಉಳಿದ ಎಲ್ಲ ಚುನಾವಣೆಗಳು ಮುಗ್ದಿರೋದ್ರಿಂದ ಸಹಜವಾಗಿ ವರಿಷ್ಠ ನಾಯಕರು ಕೂಡ ಈಗ ದೆಹಲಿಯಲ್ಲಿ ಇದ್ದಾರೆ. ಹಾಗಾಗಿ ಇವತ್ತು ಭೇಟಿಯನ್ನ ಮಾಡಲೇಬೇಕು, ತಮ್ಮ ಮನದಿಂಗಿತವನ್ನ ಅವರ ಮುಂದೆ ಹೇಳ್ಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ದೆಹಲಿಯಲ್ಲೇ ಇದ್ದಾರೆ. ಅವರ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗುವಂತನ್ನ ಮುಕ್ತವಾಗಿ ಇಟ್ಕೊಂಡಿದ್ದಾರೆ. ಅಂದ್ರೆ 2 ದಿವಸ ಆಗ್ಬೋದು ಅಥವಾ 3 ದಿವಸ ಆಗ್ಬೋದು, ಅಲ್ಲೇ ಇದ್ದು ನಾಯಕರನ್ನ ಭೇಟಿ ಮಾಡಲೇಬೇಕು ಅನ್ನುವಂತ ನಿರ್ಧಾರದ ಮೇಲೆ ಅವರು ಅಲ್ಲಿಗೆ ತೆರಳಿದ್ದಾರೆ. ಈ ಕಡೆ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಸಪ್ತ ಸಚಿವರ ಸಭೆ ಆಗತ್ತೆ. ಸಭೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತೆ KPCC ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಅವರನ್ನ ಕೆಳಗಿಳಿಸಬೇಕು, ಸತೀಶ್ ಜಾರಕಿಹೊಳಿ ಅವರಿಗೆ ಆ ಪೋಸ್ಟ್ ಅನ್ನ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆ ಆಗತ್ತೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮೇಲೆ ನಾವು ಒತ್ತಡವನ್ನ ಹೇಳಿ ಅದಕ್ಕೆ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದೆ ಆದ್ರೆ ನಾಯಕತ್ವ ಬದಲಾವಣೆಯ ವಿಚಾರ ತೆರೆಮರೆಗೆ ಸರಿಯುತ್ತೆ ಅನ್ನುವಂಥದ್ದು CM ಆಪ್ತರ ಲೆಕ್ಕಾಚಾರ. ಹಾಗಾಗಿ ಅವರು ಕೂಡ ನಿರಂತರವಾಗಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೆ ಜಮೀರ್ ಅಹಮದ್ ಅವರು ಕೂಡ ಮತ್ತೆ ಸಭೆಯನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಕ್ಯಾಬಿನೆಟ್ ಸಭೆ ಇದೆ. ಕ್ಯಾಬಿನೆಟ್ ನಂತರ ಮತ್ತೆ ಸಪ್ತ ಸಚಿವರು ಮತ್ತೆ ಭೇಟಿ ಮಾಡಿ ಸಭೆಯನ್ನು ನಡೆಸುವಂತ ಸಾಧ್ಯತೆಗಳಿದೆ.
ಹಾಗಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಈಗ ಸಿಎಂ ಕುರ್ಚಿಗಾಗಿ ಬೇಡಿಕೆಯನ್ನ ಇಟ್ಟು ಆ ಪ್ರಯತ್ನವನ್ನ ಮುಂದುವರೆಸಿದ್ದೆ. ಇನ್ನೊಂದು ಕಡೆ ಸಿಎಂ ಆಪ್ತ ಬಳಗ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಕಡಿವಾಣವನ್ನ ಹಾಕ್ಬೇಕು, ಅವ್ರಿಗೆ ಯಾವುದೇ ಕಾರಣಕ್ಕೆ ಸಿಎಂ ಕುರ್ಚಿ ಸಿಗದಂತೆ ಮಾಡ್ಬೇಕು, ಸಂಪುಟ ಪುನಾರಚನೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಡೆಗಳು ಕೂಡ ರೂಪುರೇಷೆಗಳು ಸಿದ್ಧ ಆಗ್ತಾ ಇದೆ. ಮೇ 5ರಂದು ರಾಜಣ್ಣ ಅವರು ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಈಗಾಗಲೇ ಸಭೆಯಲ್ಲಿ ಅದರ ಬಗ್ಗೆ ಪ್ಲಾನ್ಗಳನ್ನು ಕೂಡ ರೂಪಿಸಿಕೊಳ್ಳಲಾಗಿದೆ. ರಾಜಣ್ಣ ಅವರು ಮೊದಲಿಗೆ ದೆಹಲಿಗೆ ಕಳಿಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನ ಮಾಡೋದು, ತದನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಭೇಟಿಯನ್ನ ಕೊಡೋದು, ಆ ನಂತರದಲ್ಲಿ ಸಿಎಂ ಪರಮೇಶ್ವರ್ ಅವರು ದೆಹಲಿಗೆ ಭೇಟಿಯನ್ನ ಕೊಡುವಂತ ನಿರ್ಧಾರಗಳನ್ನ ಈಗಾಗಲೇ ರೂಪಿಸಲಾಗಿದೆ. ಸೊ ಹಾಗಾಗಿ ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತರು ಮತ್ತೆ ಸಿಎಂ ಕೂಡ ತಮ್ಮದೇ ಆದಂತ ಒಂದು ತಂತ್ರಗಾರಿಕೆಯನ್ನ ಈಗ ಶುರು ಮಾಡಿದ್ದಾರೆ. ಹೈಕಮಾಂಡ್ ಯಾರ ಕಡೆ ಮುಣಿಯುತ್ತೆ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶುಭ ತಮ್ಮ ಡೀಟೇಲ್ಸ್ಗೆ.